ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಹಸು ಮೊಲದ ಮಾರಾಟ ಅಂತ. ಒಂದೂರಲ್ಲಿ ದೇವಯ್ಯ ಮತ್ತೆ ದೇವಮ್ಮ ಅನ್ನುವಂಥ ಬಡ ದಂಪತಿಗಳಿರ್ತಾರೆ. ದೇವಮ್ಮ ತುಂಬಾ ಮೊದ್ದು, ಜನರಿಗೆ ಏನ್ ಹೇಳಿದ್ರು ತಕ್ಷಣ ನಂಬಿಡ್ತಾ ಇದ್ಲು. ಒಂದಿನ ದೇವಯ್ಯನಿಗೆ ಕಾಯಿಲೆ ಆಗುತ್ತೆ. ಅದಕ್ಕೆ ದೇವಮ್ಮ, ನಾನು ನಗರಕ್ಕೆ ಹೋಗಿ ಹಸುವನ್ನ ಮಾರ್ಕೊಂಡು ಬರ್ತೀನಿ, ಆ ಹಣ ನಿನ್ನ ಔಷಧಿಗೆ ಉಪಯೋಗವಾಗುತ್ತೆ ಅಂತ ಹೇಳಿ ಹಸುವಿನ ಕೊರಳಿಗೆ ಕುಣಿಕೆ ಹಾಕಿ ತಿರುಗಿ ನೋಡದೆ ನಡ್ಕೊಂಡು ಹೋಗ್ತಾಳೆ. ಅವಳ ಮೊದ್ದು ಸ್ವಭಾವ ತಿಳಿದಂತಹ ಕಿಡಿಗೇಡಿಗಳು ಹಸುವಿನ ಕುಣಿಕೆಯನ್ನ ತೆಗೆದು ಆಡಿಗೆ ವರ್ಗಾಯಿಸ್ತಾರೆ. ಅಂದ್ರೆ ಅವಳು ಮುಂದೆ ಹೋಗ್ತಾ ಇದ್ದಾಳೆ, ಹಿಂದೆ ಆ ಕುಣಿಕೆಯನ್ನ ತೆಗೆದು ಹಸುವಿನಿಂದ ಹಾಡ್ಗಾಕ್ಬಿಡ್ತಾರೆ. ಅವಳಿಗೆ ಗೊತ್ತಾಗೋದಿಲ್ಲ. ಅವಳೇನ್ ಮಾಡ್ತಾಳೆ ಗೊತ್ತಿಲ್ಲದೆ ಮುಂದೆ ಹೋಗ್ತಾ ಇರ್ತಾಳೆ. ಈಗ ಆಡು ಬ್ಯಾ ಅಂತ ಹೇಳುತ್ತೆ, ಹಸು ಕರೆಯೋದು ಅಂಬಾ ಅಂತ ಅಲ್ವಾ, ಆದ್ರೆ ಇಲ್ಲಿ ಕರಿತಾ ಇರೋದು ಬ್ಯಾ ಅಂತನ್ಬಿಟ್ಟು. ಅವಾಗ ದೇವಮ್ಮ ತಿರುಗಿ ನೋಡಿ ಆಶ್ಚರ್ಯಪಟ್ಟು ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ. ಆಗ ಒಬ್ಬ ತುಂಟ ಇರ್ತಾನೆ, ಅವನೇ ಹೇಳ್ತಾನೆ, ಅಜ್ಜಿ ಮಾಯೆಯಿಂದ ಹಸು ಆಡಾಗ್ಬಿಟ್ಟಿದೆ ಅಂತನ್ಬಿಟ್ಟು ಹೇಳ್ತಾನೆ. ಅಯ್ಯೋ, ನಾನು ತಂದ ಹಸು ಆಡೋ ಆಗೋಯ್ತಾ ಅಂತನ್ಬಿಟ್ಟು ನೊಂದ್ಕೊಂಡು ದೇವಮ್ಮ ಮುಂದುವರೆದು ಹೋಗ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಿಗೆ ಎರಡನೇ ತುಂಟ ಬರ್ತಾನೆ. ಬಂದು ಆಡನ್ನ ಬಿಚ್ಚಿ ಕೋಳಿಯನ್ನ ಕಟ್ತಾನೆ. ಕೋಳಿ ಕೋ ಕೋ ಅಂತ ಕೂಕ್ಕೊಳ್ಳುತ್ತೆ. ಆಗ ದೇವಮ್ಮ ಗಾಬರಿಯಿಂದ ಹಿಂದಿರುಗಿ ನೋಡ್ತಾಳೆ. ಅಯ್ಯೋ, ನನ್ನ ಆಡು ಏನಾಯ್ತು ಅಂತನ್ಬಿಟ್ಟು. ಆಗ ಅದು ಗಾಳಿಯ ಮಾಯೆಯಿಂದ ಕೋಳಿ ಆಯ್ತಲ್ಲ ಅಜ್ಜಿ ಅಂತನ್ಬಿಟ್ಟು ಹೇಳ್ತಾನೆ ಎರಡನೇ ಅವನು. ದೇವಮ್ಮನಿಗೆ ತುಂಬಾ ದುಃಖ ಆಗುತ್ತೆ. ಆದ್ರೂ ಅವಳು ಮುಂದುವರ್ಕೊಂಡು ಹೋಗ್ತಾ ಇದ್ದಾಳೆ. ಇನ್ನು ಮೂರನೇ ತುಂಟ ಬರ್ತಾನೆ. ಅವನು ಕೋಳಿಯನ್ನ ಬಿಚ್ಚಿ ಒಂದು ಒಣಗಿರೋ ಕಟ್ಟಿಗೆಯ ತುಂಡಿರುತ್ತಲ್ಲ ಅದನ್ನ ಕಟ್ತಾನೆ. ಅದು ದರ 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 ಅಂತ ಶಬ್ದ ಮಾಡುತ್ತೆ. ದೇವಮ್ಮ ತಿರುಗಿ ನೋಡ್ತಾಳೆ, ಕೋಳಿ ಏನಾಯ್ತು ಅಂತ ಹೇಳ್ತಾಳೆ. ಆಗ ಆ ಮೂರನೇ ಅವನು ಹೇಳ್ತಾನೆ, ಅದು ಕಾಡಿನ ಮಾಯೆಯಿಂದ ಕೋಳಿ ಹೋಗಿ ಕಟ್ಟಿಗೆ ಆಗೋಗಿದೆ ಅಂತ ಹೇಳ್ತಾನೆ. ಅಷ್ಟ್ರಲ್ಲಿ ನಾಲ್ಕನೇ ತುಂಟ ಕಟ್ಟಿಗೆಯನ್ನೂ ಕೂಡ ತಗೊಂಡ್ಬಿಡ್ತಾನೆ. ಈಗೇನಾಯ್ತು, ಬರೀ ಹಗ್ಗ ಮಾತ್ರ ಉಳಿದಿದೆ. ದೇವಮ್ಮನಿಗೆ ಏನೂ ಮಾಡೋದಕ್ಕೂ ತೋಚದೆ ಖಾಲಿ ಕೈಯಿಂದ ಮನೆಗೆ ಬರ್ತಾಳೆ. ಬರಗೈಯಲ್ಲಿ ಬಂದ ಹೆಂಡತಿಯನ್ನ ನಡೆದ ಕಥೆಯನ್ನೂ ಕೂಡ ಕೇಳದಂತಹ ದೇವಯ್ಯ ತನ್ನ ಮೊದ್ದು ಹೆಂಡತಿಗೆ ಊರ ತುಂಟರು ಮಾಡಿದಂಥ ಮೋಸ ಗೊತ್ತಾಗುತ್ತಂದ್ರೆ ಅವನು ಹೇಳ್ತಾನೆ, ಈ ರೀತಿ ಆಗಿದೆ ನಿನಗೆ ಅಂತನ್ಬಿಟ್ಟು. ಮೋಸ ಮಾಡಿದವರಿಗೆ ತಕ್ಕ ಶಾಸ್ತಿ ಮಾಡ್ತೀನಿ ಅಂದ್ಕೊಂಡು ಒಂದೇ ಬಣ್ಣದ 2 ಮೊಲಗಳನ್ನು ತಂದು ಹೆಂಡತಿಗೆ ಹೇಳ್ತಾನೆ, ದೇವು ನಾಳೆ 4 ಜನರಿಗಾಗುವಷ್ಟು ಬಿಸಿಬೇಳೆ ಅನ್ನ, ಪೂರಿ, ಖೀರು, ಕೋಸಂಬರಿ ಅಡುಗೆಯನ್ನ ಮಾಡು. ನಾನು ಮನೆಗೆ ಬಂದಾಗ ನೀನು ಮೊಲ ಹೇಳ್ದ ಹಾಗೇನೆ ಅಡುಗೆಯನ್ನ ಮಾಡಿದ್ದೀನಿ, ಬನ್ನಿ ಎಲ್ಲರೂ ಕೈಕಾಲು ತೊಳ್ಕೊಳ್ಳಿ ಅಂತ ಹೇಳು. ಇನ್ನೇನು ಹೆಚ್ಚಿಗೆ ಹೇಳ್ಬಾರ್ದು, ಇಷ್ಟೇ ನೀನು ಮಾತಾಡಬೇಕು ಅಂತ ಅವನು ಹೇಳ್ತಾನೆ. ಮಾರನೇ ದಿವಸ ಒಂದು ಮೊಲವನ್ನ ಮನೇಲಿ ಬಿಟ್ಟು ಇನ್ನೊಂದು ಮೊಲವನ್ನ ಚೀಲದಲ್ಲಿ ಹಿಡ್ಕೊಂಡು ಪೇಟೆಗೆ ಹೊರಡ್ತಾನೆ. ದಾರಿನಲ್ಲಿ ಇದೇ 4 ತುಂಟರು ಇವನ ಎದುರುಗಡೆ ಸಿಗ್ತಾರೆ. ಏನಜ್ಜ, ನಿನ್ನೆ ಅಜ್ಜಿ ಆಕಳು ಮಾರೋದಕ್ಕೆ ಹೊರಟಿದ್ಲು, ಇವತ್ತು ನೀನೇನ್ ಮಾರೋದಕ್ಕೆ ಹೊರಟಿದ್ಯಾ ಅಂತ ತಮಾಷೆ ಮಾಡ್ತಾರೆ. ಆಗ ಅವನು ಹೇಳ್ತಾನೆ, ನನ್ನ ಹತ್ರ ವಿಶೇಷವಾದಂಥ ಮೊಲ ಇದೆ, ಅದಕ್ಕೆ ಮನುಷ್ಯರ ಭಾಷೆಯೆಲ್ಲ ಗೊತ್ತಾಗುತ್ತೆ, ಮಕ್ಕಳು ಇಲ್ಲದೆ ಇರುವ ನಮಗದು ಮಗುವಿನ ಹಾಗೆ ಇದೆ ಅಂತ, ಮಗುವಿನ ಹಾಗಿದೆ, ಹೇಳಿದ ಕೆಲಸವನ್ನು ಕೂಡ ಕೂಡಲೇ ಮಾಡುತ್ತೆ. ಈಗ ತುಂಬ ಕಷ್ಟದಲ್ಲಿದ್ದೀನಿ, ಅದಕ್ಕೋಸ್ಕರನೇ ಮಗು ಆಗಿರುವಂಥ ಮೊಲವನ್ನ ನಾನು ಮಾರಾಟ ಮಾಡಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾನೆ. ಆಗ 4 ಜನರು ಕೂಡ, ಹೌದಾ, ಇಂಥ ಮೊಲವನ್ನ ನಾವು ನೋಡೇ ಇಲ್ವಲ್ಲ ಅಂತ ಆಶ್ಚರ್ಯದಿಂದ ಅವರು ಹೇಳ್ತಾರೆ. ನೋಡಿ ಬೇಕಾದ್ರೆ ಅಂತನ್ಬಿಟ್ಟು ಮೊಲವನ್ನ ಚೀಲದಿಂದ ಹೊರಗಡೆ ತೆಗೆದು, ಮಗು ಮನೆಗೆ ಹೋಗಿ ಅಮ್ಮನಿಗೆ ಇವತ್ತು 4 ಜನ ನೆಂಟರು ಊಟಕ್ಕೆ ಬರ್ತಾರಂತೆ, ಊಟಕ್ಕೆ ಬಿಸಿಬೇಳೆ ಅನ್ನ ಮತ್ತೆ ಪೂರಿ, ಖೀರು, ಕೋಸಂಬರಿ ಮಾಡಬೇಕು ಅಂತ ಹೇಳು ಅಂತ ಮೊಲವನ್ನ ಬಿಡ್ತಾನೆ. ಕ್ಷಣಾರ್ಧದಲ್ಲೇ ಮೊಲ ಏನಾಯ್ತು, ಓಡ್ ಹೋಗಿ ಮಾಯ ಆಗೋಗುತ್ತೆ. ಆಶ್ಚರ್ಯದಿಂದ ಈ 4 ಜನ ತುಂಟರು ಕೂಡ ದೇವಯ್ಯನ ಜೊತೆನೆ ಮನೆಗೆ ಬರ್ತಾರೆ. ಮನೆಗೆ ಬರೋಷ್ಟರಲ್ಲಿ ದೇವಮ್ಮ ಅಡುಗೆ ಮಾಡ್ಕೊಂಡು ಕಾಯ್ತಾ ಇದ್ಲು. ಯಾಕಂದ್ರೆ ಗಂಡ ಹೇಳಿರ್ತಾನಲ್ಲ ಈ ರೀತಿ ಮಾಡು ಅಂತನ್ಬಿಟ್ಟು. ಸೊ ಮಾಡಿ ಕಾಯ್ಕೊಂಡಿದ್ಲು. ಮೊಲ ಹೇಳ್ದ ಹಾಗೇನೆ ಅಡುಗೆ ಮಾಡಿದ್ದೀನಿ, ಬನ್ನಿ ಎಲ್ಲರೂ ಕೈಕಾಲು ತೊಳ್ಕೊಂಡು ಅಂತನ್ಬಿಟ್ಟು ಅವಳು ಉಪಚಾರ ಮಾಡ್ತಾಳೆ. ಅಲ್ಲೊಂದು ಬಿಳಿ ಮೊಲ ಓಡಾಡ್ಕೊಂಡಿರುತ್ತೆ. ಯಾಕಂದ್ರೆ ಇವನು 2 ತಂದಿರ್ತಾನಲ್ಲ, ಅದರಲ್ಲಿ ಒಂದು ಮೊಲ ಅಲ್ಲೇ ಇರುತ್ತೆ. ಈ 4 ಜನ ತುಂಟರು ಕೂಡ ಆಶ್ಚರ್ಯದಿಂದ ಊಟ ಮಾಡಿ ತಮ್ಮೊಳಗೆ ಮಾತಾಡ್ಕೊಳ್ತಾರೆ. ಕೊನೆಗೆ ದೇವಯ್ಯನ ಹತ್ರ ಬಂದು, ಅಜ್ಜ, ಈ ಮೊಲವನ್ನ ನಮಗೆ ಮಾರ್ಬಿಡು, ನಿನಗೆ ಬೇಕಾದಷ್ಟು ಹಣನ ಕೊಡ್ತೀವಿ ಅಂತ ಹೇಳ್ತಾರೆ. ದೇವಯ್ಯ ಮೊದಲು ಒಪ್ಕೊಳ್ಳಿಲ್ಲ.
ಅಂದರೆ ಅಲ್ಲಿ ನಾಟಕ ಮಾಡ್ತಾನೆ ಅವನು, ತಕ್ಷಣ ಕೊಟ್ಟರೆ ಅವ್ರಿಗೆ ಡೌಟ್ ಬರುತ್ತೆ ಅಂತ ಅಂದ್ಬಿಟ್ಟು. ಕೊನೆಗೆ ಏನು ಮಾಡ್ತಾನೆ, ಏನು ಮಾಡೋದು, ಹಣದ ತಾಪತ್ರಯ ಇದೆ ನನಗೆ, 10 ಚಿನ್ನದ ನಾಣ್ಯಗಳನ್ನು ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾನೆ. ಮಾತು ಕೇಳುವಂಥ ಮೊಲ ಇದ್ದರೆ ಎಂಥವ್ರನ್ನೂ ಕೂಡ ನಾವು ಮೋಸ ಮಾಡ್ಬೋದು. ಬರೀ 10 ಚಿನ್ನದ ನಾಣ್ಯಕ್ಕಿಂತ ಮೊಲ ಸಿಕ್ಕಿದೆಯಲ್ಲ ಅಂತ ಅವರು ಸಂತೋಷದಿಂದ 4 ಜನ ತುಂಟರು ಕೂಡ 10 ಚಿನ್ನದ ನಾಣ್ಯವನ್ನು ಕೊಟ್ಟು ಮೊಲವನ್ನು ತಗೊಂಡು ಹೋಗ್ತಾರೆ. ಮಾರನೇ ದಿನ ಅವರು ಸಾಹುಕಾರನ ಮನೆಯಿಂದ ನಮಗೆ ಬರಬೇಕಿದ್ದಂಥ 5 ನಾಣ್ಯವನ್ನು ತಗೊಂಡು ಬಾ ಅಂತ ಮೊಲವನ್ನು ಬಿಡ್ತಾರೆ. ಮೊಲ ಎಷ್ಟು ಹೊತ್ತಾದರೂ ಬರಲೇ ಇಲ್ಲ. ಕೊನೆಗೆ ತಾವೇ ಸಾಕಾಗಿ ಸಾಹುಕಾರನ ಮನೆಗೆ ಹೋಗಿ ಮೊಲದ ಜೊತೆಗೆ ನೀವು ನಾಣ್ಯವನ್ನು ಯಾಕೆ ಕಳಿಸ್ಲಿಲ್ಲ ಅಂತ ಒಂದು ಗತ್ತಿನಿಂದ ಸಾಹುಕಾರನನ್ನು ಕೇಳ್ತಾರೆ. ಆ ಸಾಹುಕಾರನಿಗೆ ಸಿಟ್ಟು ಬಂದ್ಬಿಡುತ್ತೆ. ಎಲ್ಲಿನ ಮೊಲ, ನಿಮ್ಗೇನಾದ್ರೂ ಹುಚ್ಚಿಗಿಚ್ಚು ಹಿಡ್ದಿದೀಯಾ, ಮೊಲ ಯಾವತ್ತಾದ್ರೂ ಮನುಷ್ಯರ ಹತ್ರ ಮಾತಾಡುತ್ತಾ ಅಂತಂದ್ಬಿಟ್ಟು ಬೈದು ಇವ್ರನ್ನ ಹೊರಗಡೆ ಕಳಿಸ್ಬಿಡ್ತಾನೆ. ಇದರಲ್ಲಿ ನಾವು ಮೋಸ ಹೋಗಿದ್ದೀವಿ ಅಂತ ಅವರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಸೀದಾ ದೇವಯ್ಯನ ಹತ್ರಕ್ಕೆ ಹೋಗ್ತಾರೆ. ಅಜ್ಜ, ನೀನು ನಮಗೆ ಮೋಸ ಮಾಡಿದ್ಯಾ, ಮೊಲ ಯಾವತ್ತಾದ್ರೂ ಮನುಷ್ಯರ ಮಾತನ್ನು ಕೇಳುತ್ತಾ, ನಮ್ಮ ಹಣ ವಾಪಸ್ ಕೊಡು ಅಂತಂದ್ಬಿಟ್ಟು ಅವರು ಗಲಾಟೆ ಮಾಡ್ತಾರೆ. ಮೊಲ ಯಾಕೆ ಮನುಷ್ಯನ ಮಾತು ಕೇಳಬಾರ್ದು, ಮೊನ್ನೆ ನೀವೇ ನೋಡಿದ್ದೀರಾ, ಮಂತ್ರದ ಗಾಳಿಯಿಂದ ಆಕಳು ಆಡಾಗಿದ್ದು, ಮತ್ತು ಆಡು ಕೋಳಿ ಆಗಿದ್ದು, ಮತ್ತು ಕೋಳಿ ಕಟ್ಟಿಗೆ ಆಗಿಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ದೇವಯ್ಯ. ಅಂದರೆ ಇವರು ಮೋಸ ಮಾಡಿರ್ತಾರಲ್ಲ ಅದನ್ನು ಹೇಳ್ತಾನೆ. ಈಗ ಮಂತ್ರದ ಗಾಳಿಯಿಂದ ಆಕಳು ಆಡಾಗುತ್ತೆ ಅಂದಮೇಲೆ ಆಡು ಕೋಳಿ ಆಗುತ್ತೆ, ಕೋಳಿ ಕಟ್ಟಿಗೆ ಆಗುತ್ತೆ ಅಂತಂದಮೇಲೆ ಮೊಲ ಯಾಕೆ ಮನುಷ್ಯರ ಹಾಗೆ ಮಾತಾಡೋದಿಲ್ಲ ಅಥವಾ ಮನುಷ್ಯರ ಮಾತನ್ನು ಕೇಳೋದಿಲ್ಲ ಅನ್ನೋ ರೀತಿ ಅವನು ಮಾತಾಡ್ತಾನೆ. ಆಗ ತುಂಟರು ತಲೆ ತಗ್ಗಿಸ್ಕೊಂಡು ಸುಮ್ಮನೆ ವಾಪಸ್ ಹೊರಟೋಗ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ನಾವು ಮೋಸ ಮಾಡಿರೋದು ಇವನಿಗೆ ಗೊತ್ತಾಗಿದೆ ಅಂತಂದ್ಬಿಟ್ಟು ಅದಕ್ಕೆ ಏನು ಮಾತಾಡದೆ ಅವರು ವಾಪಸ್ ಹೊರಟೋಗ್ತಾರೆ. ಹರೇ ಕೃಷ್ಣ.